2 ದಿನದ ಹಿಂದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಸುದ್ದಿಯನ್ನು ಹೇಳಿ ಇಡೀ ದೇಶದಲ್ಲಿ ಹಲ್ಚಲವನ್ನು ಚಲಿಸಿದ್ದಾರೆ. ಅದು ಅಂದರೆ ಜಗತ್ ಪ್ರಸಿದ್ಧವಾದಂಥ ಆಂಧ್ರದಲ್ಲಿರುವಂಥ ತಿರುಪತಿಯ ವೆಂಕಟೇಶ್ವರ ದೇವಸ್ಥಾನದ ಲಡ್ಡು ಪ್ರಸಾದದ ಸಂಬಂಧಪಟ್ಟ ಹಾಗೆ. ಲಡ್ಡುವಿನಲ್ಲಿ ಶುದ್ಧವಾದಂಥ ತುಪ್ಪ ಬಳಸದೆ ಗೋಮಾಂಸದ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಇದನ್ನು ಉಪಯೋಗಿಸಿದ್ದಾರೆ ಅಂತನ್ನುವಂಥದ್ದು ಹಿಂದಿನ ಸರ್ಕಾರ ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿ ಅವರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಇದು ಸಣ್ಣ ಆರೋಪ ಅಲ್ಲ, ಬಹಳ ಗಂಭೀರವಾದಂತಹ ಆರೋಪ ಇದು. ಮತ್ತು ಒಂದು ಗುಜರಾತಿನ ಪ್ರಯೋಗಾಲಯದ ಒಂದು ವರದಿಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ, ಅಂದರೆ ದಾಖಲೆಯನ್ನು ಕೂಡ ಬಹಿರಂಗಗೊಳಿಸಿದ್ದಾರೆ. ಸೊ ಹೀಗಾಗಿ ಇದು ಮೇಲ್ನೋಟದಲ್ಲಿ 100% ಜಗನ್ ರೆಡ್ಡಿ ಮಾಜಿ ಮುಖ್ಯಮಂತ್ರಿಯ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಘೋರ ಅಪರಾಧ ಇದು, ಅಕ್ಷಮ್ಯ ಅಪರಾಧ ಇದು. ಸೊ ಇದನ್ನು ಎಂದೂ ಯಾವತ್ತಿಗೂ ಕೂಡ ಹಿಂದೂ ಸಮಾಜ ಅಷ್ಟೇ ಅಲ್ಲ, ತಿರುಪತಿಯ ತಿಮ್ಮಪ್ಪ ಕೂಡ ಕ್ಷಮಿಸಲಾರದಂಥ ಅಪರಾಧವನ್ನು, ತಪ್ಪವನ್ನು ಇವತ್ತು ಅವರು ಮಾಡಿದ್ದಾರೆ. ಕೋಟ್ಯಾಂತರ ಲಕ್ಷ ಕೋಟಿಗಟ್ಟಲೆ ಇವತ್ತು ಅಲ್ಲಿ ಭಕ್ತಾದಿಗಳು ಬರ್ತಾರೆ. ಬರೀ ಆಂಧ್ರ ಪ್ರದೇಶ, ಕರ್ನಾಟಕ ಅಥವಾ ಸುತ್ತಮುತ್ತಲಿನ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಿಂದ ಬರ್ತಾರೆ, ಜಗತ್ತಿನಿಂದ ಬರ್ತಾರೆ. ಸೊ ಅಂಥ ಪವಿತ್ರ ಪುಣ್ಯಕ್ಷೇತ್ರ, ನಂಬಿಕೆ ವಿಶ್ವಾಸ ಇದ್ದಂಥ, ಭಕ್ತಿ ಭಾವನೆಗಳ ತುಂಬಿ ತುಳುಕ್ತಾ ಇರುವಂಥ ಆ ಪುಣ್ಯಕ್ಷೇತ್ರದ ಪ್ರಸಾದದಲ್ಲಿ ಇವತ್ತು ಇಂಥ ಒಂದು ದ್ರೋಹ ಮಾಡಿದ್ದಾರೆ ಅಂತಂದರೆ ಇದನ್ನು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ.